ಫಸ್ಟ್ ಸೆಂಟೆನ್ಸ್, ನೀವು ತಯಾರಾಗಿದ್ದೀರಾ? ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ಆರ್ ಯು ರೆಡಿ? ಆರ್ ಯು ರೆಡಿ? ನನ್ನ ಹತ್ರ 1,000 ರೂಪಾಯಿ ಇದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಐ ಹ್ಯಾವ್ 1,000 rupees. ಐ ಹ್ಯಾವ್ 1,000 rupees. ನೆಕ್ಸ್ಟ್, ಶಾಂತ ಮನಸ್ಸಿನಿಂದ ಯೋಚಿಸಿ ಅಂದರೆ ಶಾಂತವಾಗಿ ಯೋಚನೆ ಮಾಡಿ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಥಿಂಕ್ ವಿತ್ ಕೂಲ್ ಮೈಂಡ್. ಥಿಂಕ್ ವಿತ್ ಕೂಲ್ ಮೈಂಡ್. ಜೋರಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಿ ಅಂದರೆ ಕೇಳಿಸ್ತಾ ಇರೋದಿಲ್ಲ, ಅದಕ್ಕೆ ಸ್ಪೀಕ್ ಲೌಡ್ ಆ್ಯಂಡ್ ಕ್ಲಿಯರ್. ಸ್ಪೀಕ್ ಲೌಡ್ ಆ್ಯಂಡ್ ಕ್ಲಿಯರ್. ಅಲ್ಲಿಗೆ ಹೋಗುವುದು ವ್ಯರ್ಥ. ಇದಕ್ಕೆ ಇಂಗ್ಲೀಷ್ನಲ್ಲಿ ಇಟ್ಸ್ ಯೂಸ್ಲೆಸ್ ಟು ಗೋ ದೇರ್. ಇಟ್ಸ್ ಯೂಸ್ಲೆಸ್ ಟು ಗೋ ದೇರ್. ನೀನು ತುಂಬ ಬದಲಾಗಿದ್ದೀಯಾ. ನೀನು ತುಂಬ ಬದಲಾಗಿದ್ದೀಯಾ. ಇದಕ್ಕೆ ಹೇಳ್ತೀವಿ ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ಅಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ ಅನ್ನೋಕ್ಕೆ ದೇರ್ ಈಸ್ ನೋ ನೀಡ್ ಟು ಗೋ. ದೇರ್ ಈಸ್ ನೋ ನೀಡ್ ಟು ಗೋ. ನನಗೆ ಭಯವಾಗುತ್ತಿದೆ ಅಂದರೆ ಐ ಆಮ್ ಗೆಟ್ಟಿಂಗ್ ಸ್ಕ್ಯಾರ್ಡ್. ಐ ಆಮ್ ಗೆಟ್ಟಿಂಗ್ ಸ್ಕ್ಯಾರ್ಡ್. ನನ್ನೊಂದಿಗೆ ವಾದ ಮಾಡುವುದನ್ನು ನಿಲ್ಲಿಸು. ಏನಾದರೂ ವಿಷಯ ಚರ್ಚೆ ಮಾಡುವಾಗ ಹೇಳ್ತೀವಲ್ಲ, ಅದಕ್ಕೆ ಸ್ಟಾಪ್ ಆರ್ಗ್ಯೂಯಿಂಗ್ ವಿತ್ ಮೀ. ಸ್ಟಾಪ್ ಆರ್ಗ್ಯೂಯಿಂಗ್ ವಿತ್ ಮೀ. ಅವಳು ಅದನ್ನು ಪ್ರತಿದಿನ ಮಾಡುತ್ತಾಳೆ. ಅವಳದನ್ನು ಪ್ರತಿದಿನ ಮಾಡುತ್ತಾಳೆ. ಸಿ ಡಸ್ ಇಟ್ ಎವ್ರಿ ಡೇ. ಸಿ ಡಸ್ ಇಟ್ ಎವ್ರಿ ಡೇ. ನಾಳೆ ಮತ್ತೆ ಇಲ್ಲಿ ಭೇಟಿಯಾಗೋಣ. ನಾಳೆ ಮತ್ತೆ ಇಲ್ಲಿ ಭೇಟಿಯಾಗೋಣ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಲೆಟ್ಸ್ ಮೀಟ್ ಹರ್ ಅಗೈನ್ ಟುಮಾರೋ. ಲೆಟ್ಸ್ ಮೀಟ್ ಹರ್ ಅಗೈನ್ ಟುಮಾರೋ. ನಾನು ಸಾಧ್ಯವಾದಷ್ಟು ಪ್ರಯತ್ನಿಸುವೆ. ಇದನ್ನು ಐ ವಿಲ್ ಟ್ರೈ ಮೈ ಬೆಸ್ಟ್. ಐ ವಿಲ್ ಟ್ರೈ ಮೈ ಬೆಸ್ಟ್. ನಾನು ಬೆಳಿಗ್ಗೆ ಬೇಗನೆ ಎದ್ದೆ. ಇವತ್ತು ನಾ ಬೆಳಗ್ಗೆ ಬೇಗನೆ ಎದ್ದೆ ಅನ್ನೋಕ್ಕೆ ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಐ ವೇಕ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಿಮಗೆ ಏನಾದರೂ ಬೇಕು ಅಂದರೆ ನಿಮಗೆ ಏನಾದರೂ ಬೇಕು. ಡೂ ಯು ವಾಂಟ್ ಸಮಥಿಂಗ್. ಡೂ ಯು ವಾಂಟ್ ಸಮಥಿಂಗ್. ನೀವು ಎಷ್ಟು ದಿನ ಇರುತ್ತೀರಿ. ಇದಕ್ಕೆ ಹೌ ಲಾಂಗ್ ಆರ್ ಯು ಸ್ಟೇಯಿಂಗ್. ಹೌ ಲಾಂಗ್ ಆರ್ ಯು ಸ್ಟೇಯಿಂಗ್. ಅದನ್ನೇ ನಾನು ಯೋಚಿಸುತ್ತಿದ್ದೇನೆ. ದ್ಯಾಟ್ಸ್ ವಾಟ್ ಐ ಆಮ್ ಥಿಂಕಿಂಗ್. ದ್ಯಾಟ್ಸ್ ವಾಟ್ ಐ ಆಮ್ ಥಿಂಕಿಂಗ್. ನನಗೆ ಕೆಲಸ ಮಾಡಲು ಅನ್ನಿಸುತ್ತಿಲ್ಲ ಅಂದರೆ ಆಸಕ್ತಿ ಇಲ್ಲ. ಐ ಡೋಂಟ್ ಫೀಲ್ ಲೈಕ್ ವರ್ಕ್. ಐ ಡೋಂಟ್ ಫೀಲ್ ಲೈಕ್ ವರ್ಕ್. ಮರ್ಯಾದೆಯಿಂದ ಮಾತನಾಡಿ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಅನ್ನೋಕ್ಕೆ ಟಾಕ್ ವಿತ್ ಮ್ಯಾನರ್ಸ್. ಟಾಕ್ ವಿತ್ ಮ್ಯಾನರ್ಸ್. ನನಗೆ ಕೋಪ ತರಿಸಬೇಡ ಅಂದರೆ ನನಗೆ ಸಿಟ್ಟು ತರಿಸ್ಬೇಡ ಅಂತೇವಲ್ಲ, ಅದಕ್ಕೆ ಡೋಂಟ್ ಮೇಕ್ ಮೀ ಆ್ಯಂಗ್ರಿ. ಡೋಂಟ್ ಮೇಕ್ ಮೀ ಆ್ಯಂಗ್ರಿ. ನನಗೆ ಬೆದರಿಕೆ ಹಾಕಬೇಡಿ ಅಂದರೆ ಅಂಜಿಕೆ ಹಾಕಬೇಡ್ರಿ ಅನ್ನೋಕ್ಕೆ ಡೋಂಟ್ ಥ್ರಿಯೇಟನ್ ಮೀ. ಡೋಂಟ್ ಥ್ರಿಯೇಟನ್ ಮೀ. ನಾನು ಇಂಗ್ಲೀಷ್ ಕಲಿಯುತ್ತಿದ್ದೇನೆ. ನಾನು ಇಂಗ್ಲೀಷ್ ಕಲಿಯುತ್ತಿದ್ದೇನೆ. ಐ ಆಮ್ ಲರ್ನಿಂಗ್ ಇಂಗ್ಲೀಷ್. ಐ ಆಮ್ ಲರ್ನಿಂಗ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಮಾತನಾಡಬಲ್ಲೆ. ನಾನು ಇಂಗ್ಲೀಷನ್ನು ಮಾತಾಡಬಲ್ಲೆ ಅನ್ನೋಕ್ಕೆ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಮಾತನಾಡಬೇಕು. ನಾನು ಇಂಗ್ಲೀಷ್ ಮಾತನಾಡಬೇಕು ಅನ್ನೋಕ್ಕೆ ಐ ಶುಡ್ ಸ್ಪೀಕ್ ಇಂಗ್ಲೀಷ್. ಐ ಶುಡ್ ಸ್ಪೀಕ್ ಇಂಗ್ಲೀಷ್. ನೀವು ಮಾತನಾಡಲು ಪ್ರಯತ್ನಿಸಬೇಕು. ಇದಕ್ಕೆ ಇಂಗ್ಲೀಷ್ನಲ್ಲಿ ಯು ಶುಡ್ ಟ್ರೈ ಟು ಸ್ಪೀಕ್. ಯು ಶುಡ್ ಟ್ರೈ ಟು ಸ್ಪೀಕ್. ಮೊದಲು ಯೋಚಿಸಿ ನಂತರ ಮಾತನಾಡಿ. ಮೊದಲು ಯೋಚನೆ ಮಾಡಿ ಆಮೇಲೆ ಮಾತಾಡಿರ್ತೀವಲ್ಲ. ಫಸ್ಟ್ ಥಿಂಕ್ ದೆನ್ ಸ್ಪೀಕ್. ಫಸ್ಟ್ ಥಿಂಕ್ ದೆನ್ ಸ್ಪೀಕ್. ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು, ಡೂ ಯುವರ್ ವರ್ಕ್ ವಿತ್ ಹಾನೆಸ್ಟಿ. ಡೂ ಯುವರ್ ವರ್ಕ್ ವಿತ್ ಹಾನೆಸ್ಟಿ. ನಾನು ಅದನ್ನು ಹೇಳಲು ಬಯಸುತ್ತೇನೆ.
ಏನಾದರೂ ಇಂಪಾರ್ಟೆಂಟ್ ವಿಷಯ ಹೇಳೋಗುತ್ತಲ್ಲ ಅವಕ್ಕೆ ಐ ವಾಂಟ್ ಟು ಸೇ ದ್ಯಾಟ್, ಐ ವಾಂಟ್ ಟು ಸೇ ದ್ಯಾಟ್. ನಿನ್ನ ಬದಲು ನಾನು ಹೋಗುತ್ತೇನೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಐ ವಿಲ್ ಗೋ ಇನ್ಸ್ಟೆಡ್ ಆಫ್ ಯು, ಐ ವಿಲ್ ಗೋ ಇನ್ಸ್ಟೆಡ್ ಆಫ್ ಯು. ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ಇದಕ್ಕೆ ಇಂಗ್ಲೀಷ್ನಲ್ಲಿ ಐ ವಿಲ್ ನೆವರ್ ಲೀವ್ ಯು, ಐ ವಿಲ್ ನೆವರ್ ಲೀವ್ ಯು. ಅವಳು ಸಹಾಯ ಮಾಡಲು ನಿರಾಕರಿಸುತ್ತಿದ್ದಾಳೆ. ಇದಕ್ಕೆ ಸಿ ಈಸ್ ರೆಫ್ಯೂಸಿಂಗ್ ಟು ಹೆಲ್ಪ್, ಸಿ ಈಸ್ ರೆಫ್ಯೂಸಿಂಗ್ ಟು ಹೆಲ್ಪ್. ನಾನು ನಿರಾಕರಿಸುತ್ತಿಲ್ಲ. ಇದಕ್ಕೆ ಹೇಳ್ತೀವಿ ಐ ಆಮ್ ನಾಟ್ ರೆಫ್ಯೂಸಿಂಗ್, ಐ ಆಮ್ ನಾಟ್ ರೆಫ್ಯೂಸಿಂಗ್. ಮಗುವಿನಂತೆ ವರ್ತಿಸಬೇಡ, ಅಂದರೆ ಸ್ವಲ್ಪ ಡೋಂಟ್ ಬಿಹೇವ್ ಲೈಕ್ ಎ ಚೈಲ್ಡ್, ಡೋಂಟ್ ಬಿಹೇವ್ ಲೈಕ್ ಎ ಚೈಲ್ಡ್. ಇದು ಸ್ವಲ್ಪ ದುಬಾರಿಯಾಗಿದೆ, ಅಂದರೆ ರೇಟ್ ಜಾಸ್ತಿ ಆಗಿದೆ ಅನ್ನೋಕ್ಕೆ. ಇಟ್ ಈಸ್ ಎ ಲಿಟಲ್ ಎಕ್ಸ್ಪೆನ್ಸಿವ್, ಇಟ್ ಈಸ್ ಎ ಲಿಟಲ್ ಎಕ್ಸ್ಪೆನ್ಸಿವ್. ಹೆಚ್ಚು ನಿರೀಕ್ಷಿಸಬೇಡ, ಹೆಚ್ಚು ನಿರೀಕ್ಷಿಸಬೇಡ ಅನ್ನೋಕ್ಕೆ. ಡೋಂಟ್ ಎಕ್ಸೆಪ್ಟ್ ಮೀ ಮಚ್, ಡೋಂಟ್ ಎಕ್ಸೆಪ್ಟ್ ಮಚ್. ಅಂತಹ ವಿಷಯವನ್ನು ಹೇಳಬೇಡ ಅಥವಾ ಹೇಳಬೇಡಿ ಅನ್ನೋಕ್ಕೆ. ಡೋಂಟ್ ಸೇ ಸಚ್ ಎ ಥಿಂಗ್, ಡೋಂಟ್ ಸೇ ಸಚ್ ಎ ಥಿಂಗ್. ನನಗೆ ಈ ಪದ ಇಷ್ಟವಿಲ್ಲ, ಅಂದರೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದಾಗ ಹೇಳ್ತೀವಲ್ಲ, ಐ ಡೋಂಟ್ ಲೈಕ್ ದಿಸ್ ವರ್ಡ್, ಐ ಡೋಂಟ್ ಲೈಕ್ ದಿಸ್ ವರ್ಡ್. ನನಗೆ ಇದನ್ನು ಮಾಡಲು ಬಿಡಿ. ಲೆಟ್ ಮೀ ಡೂ ದಿಸ್, ಲೆಟ್ ಮೀ ಡೂ ದಿಸ್. ನಿಮ್ಮ ಆರೋಗ್ಯ ಹೇಗಿದೆ? ಹೌ ಈಸ್ ಯುವರ್ ಹೆಲ್ತ್, ಹೌ ಈಸ್ ಯುವರ್ ಹೆಲ್ತ್. ನೀನು ಈಗ ಹೊರಡಬೇಕು, ನೀನು ಈಗ ಹೋಗಬೇಕು ಅನ್ನೋಕ್ಕೆ. ಯು ಶುಡ್ ಲಿವ್ ನಾವ್, ಯು ಶುಡ್ ಲಿವ್ ನಾವ್. ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕು. ಐ ನೀಡ್ ಸಮ್ ಟೈಮ್ ಟು ಥಿಂಕ್. ಥ್ಯಾಂಕ್ ಯು.